Hello everyone. Now in this class we are discussing classification of computer. What do you mean by classification of computer? We can see variety kind of computer all around the world, and these computers are mainly classified into two different categories. These computers are classified based on principle of operation and principle of configuration. What do you mean by principle of operation? Principle of operation means what type of data you are feeding for the computer and how it is going to be accepting that data and manipulating it. It is called as an based on principle of operation. On other hand, we are having based on principle of configuration. Based on principle of configuration means to construct the computer system, we are having certain characteristics: size, cost, performance, capacity. These are the different characteristics. Based on this, also we are going to be classifying computer as a mini computer, mainframe computer, supercomputer, desktop computer, palm-top computer. Right? Now all these computers are going to be classifying into two different categories. Those are based on principle of operation. Based on principle of operation is nothing but what type of operation are able to carried out by a computer. These based on principle of operation, we are classifying into three different types of computer. Those are analog computer, digital computer, and hybrid computer. All these computers are able to accept variety kind of data, means continuous data or discrete data or both. What type of data you are feeding for the computer and how it is going to be accepting that data and manipulating it to a useful informations. Based on this, we are going to be classifying based on principle of operation. Dear students, ನಾವು ಇವತ್ತಿನ ಕ್ಲಾಸ್ ಒಳಗೆ ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್ ಡಿಸ್ಕಸ್ ಮಾಡಾಕ್ತೀವಿ. ಈ ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್ನ ನಾವು ಮೇನ್ಲಿ ಎರಡು ಕ್ಯಾಟಗರಿ ಆಗಿ ಕ್ಲಾಸಿಫೈ ಮಾಡ್ತೀವಿ. ನಮ್ಮ ಅರೌಂಡ್ ನಾವು ವೆರೈಟಿ ಕೈಂಡ್ ಆಫ್ ಕಂಪ್ಯೂಟರ್ಸ್ನ ನೋಡ್ತೀವಿ. ಈ ವೆರೈಟಿ ಕೈಂಡ್ ಆಫ್ ಕಂಪ್ಯೂಟರ್ಸ್ನ ನಾವು ಎರಡು ಕ್ಯಾಟಗರಿ ಒಳಗೆ ಕ್ಲಾಸಿಫೈ ಮಾಡಾಕತ್ತೀವಿ. ಅವು ಯಾವ ಎರಡು ಕ್ಯಾಟಗರಿಪ್ಪ ಅಂದ್ರೆ ಬೇಸ್ಡ್ ಆನ್ ಪ್ರಿನ್ಸಿಪಲ್ ಆಫ್ ಆಪರೇಷನ್. ಬೇಸ್ಡ್ ಆನ್ ಪ್ರಿನ್ಸಿಪಲ್ ಆಫ್ ಆಪರೇಷನ್ ಅಪ್ಪ ಅಂತಂದ್ರೆ ನಾವು ಕಂಪ್ಯೂಟರ್ಗೆ ಯಾವುದೋ ಒಂದು ಟಾಸ್ಕ್ ಕೊಟ್ವಿ, ಆ ಟಾಸ್ಕಿಗೆ ನಾವು ಡೇಟಾ ಕೊಡಬೇಕು. ಈ ಬೇಸ್ಡ್ ಆನ್ ಪ್ರಿನ್ಸಿಪಲ್ ಆಫ್ ಆಪರೇಷನ್ ಒಳಗೆ these computers are how the data is going to be handled by these computers. Based on this, we are going to be classifying as a based on principle of operation. Based on principle of operation ಅಪ್ಪ ಅಂದ್ರೆ ಇವು ನಾವು ಕೊಟ್ಟಂತ ನಾವು ಫೀಡ್ ಮಾಡಿದಂತ ಡೇಟಾನ ಹೆಂಗೆ ಮ್ಯಾನಿಪುಲೇಟ್ ಮಾಡ್ತಾವು, ಹೆಂಗೆ ರಿಸಲ್ಟ್ ಪ್ರೊಡ್ಯೂಸ್ ಮಾಡ್ತಾವು ಅನ್ನೋದ್ರ ಮ್ಯಾಗ ಕ್ಲಾಸಿಫೈ ಮಾಡ್ತೀವಿ. ಬೇಸ್ಡ್ ಆನ್ ಪ್ರಿನ್ಸಿಪಲ್ ಆಫ್ ಆಪರೇಷನ್ಸ್ ಒಳಗೆ ಮೂರು ಕಂಪ್ಯೂಟರ್ ಮತ್ತು ಮೂರು ಡಿಫ್ರೆಂಟ್ ಟೈಪ್ಸ್ ನಾಗ ಕ್ಲಾಸಿಫೈ ಮಾಡ್ತೀವಿ. ಅವು ಅನಲಾಗ್ ಕಂಪ್ಯೂಟರ್, ಡಿಜಿಟಲ್ ಕಂಪ್ಯೂಟರ್ ಮತ್ತು ಹೈಬ್ರಿಡ್ ಕಂಪ್ಯೂಟರ್. ಇವು ಯಾವ ಟೈಪ್ ಆಫ್ ಡೇಟಾನ ಇನ್ಪುಟ್ ತಗೋತಾವು, ಅದನ್ನು ಎಕ್ಸೆಪ್ಟ್ ಮಾಡಿ ಆ ಡೇಟಾನ ಪ್ರೊಸೆಸ್ ಮಾಡಿ ನಮಗೆ ಎಂಥ ಇನ್ಫಾರ್ಮೇಶನ್ ಪ್ರೊಡ್ಯೂಸ್ ಮಾಡ್ತಾವು ಅಥವಾ ಯೂಸ್ಫುಲ್ ಇನ್ಫಾರ್ಮೇಶನ್ ಪ್ರೊಡ್ಯೂಸ್ ಮಾಡ್ತಾವು ಅನ್ನೋದ್ರ ಮ್ಯಾಗ ಈ ಕಂಪ್ಯೂಟರ್ನ ನಾವು ಬೇಸ್ಡ್ ಆನ್ ಪ್ರಿನ್ಸಿಪಲ್ ಆಫ್ ಆಪರೇಷನ್ ಕ್ಲಾಸಿಫೈ ಮಾಡ್ತೀವಿ. ಅನಲಾಗ್, ಡಿಜಿಟಲ್, ಹೈಬ್ರಿಡ್. ಅನಲಾಗ್ ಕಂಪ್ಯೂಟರ್ ಅಂತಂದ್ರೆ ನಾವು ಸ್ಪೀಡೋಮೀಟರ್ ನೋಡಿರ್ಬೋದು, ಸ್ಪೀಡೋಮೀಟರ್ ಅಥವಾ ಯಾವುದಾದ್ರೂ ವೇಯಿಂಗ್ ಮಷಿನ್ಸ್, ನಾಟ್ ಅ ಡಿಜಿಟಲ್ ವೇಯಿಂಗ್ ಮಷಿನ್ಸ್, ಅನಲಾಗ್ ವೇಯಿಂಗ್, ಇವೆಲ್ಲವನ್ನು ನಾವು ಅನಲಾಗ್ ಕಂಪ್ಯೂಟರ್ ಅಂತ ಕರಿತೀವಿ. ಅನಲಾಗ್ ಕಂಪ್ಯೂಟರ್. ಅಟ್ ದ ಸೇಮ್ ಟೈಮ್ ಡಿಜಿಟಲ್ ಕಂಪ್ಯೂಟರ್, ಆಲ್ ಮಾಡರ್ನ್ ಕಂಪ್ಯೂಟರ್ಸ್ ಆರ್ ಡಿಜಿಟಲ್ ಕಂಪ್ಯೂಟರ್. ನಮ್ಮ ಡೆಸ್ಕ್ಟಾಪ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಸೂಪರ್ ಕಂಪ್ಯೂಟರ್ ಇರ್ಬೋದು, ಇವೆಲ್ಲವೂ ಡಿಜಿಟಲ್ ಕಂಪ್ಯೂಟರ್. ಹೈಬ್ರಿಡ್ ಕಂಪ್ಯೂಟರ್ ಅಂದ್ರೆ ವಿಚ್ ಇಸ್ ಕಾಂಬಿನೇಷನ್ ಆಫ್ ಬೋತ್ ಅನಲಾಗ್ ಅಂಡ್ ಡಿಜಿಟಲ್. Now we are going to discuss in detail about these analog, digital and hybrid computer. ಇದೊಂದು ಇನ್ನೊಂದು ಕ್ಲಾಸಿಫಿಕೇಶನ್ ಇದೆಯಾ, ಬೇಸ್ಡ್ ಆನ್ ಪ್ರಿನ್ಸಿಪಲ್ ಆಫ್ ಕಾನ್ಫಿಗರೇಷನ್. ಬೇಸ್ಡ್ ಆನ್ ಪ್ರಿನ್ಸಿಪಲ್ ಆಫ್ ಕಾನ್ಫಿಗರೇಷನ್ ಅಪ್ಪ ಅಂದ್ರೆ ನಮಗೆ ಕಂಪ್ಯೂಟರ್ ಸಿಸ್ಟಮ್ ಅನ್ನು ಕನ್ಸ್ಟ್ರಕ್ಟ್ ಮಾಡಕ್ಕೆ ನಾವು ಕೆಲವೊಂದಿಷ್ಟು ಇಕ್ವಿಪ್ಮೆಂಟ್ ಅನ್ನು ಅಸೆಂಬಲ್ ಮಾಡ್ತೀವಿ. ಅದಕ್ಕೆ ಬೇಸ್ಡ್ ಆನ್ ಪ್ರಿನ್ಸಿಪಲ್ ಆಫ್ ಕಾನ್ಫಿಗರೇಷನ್ ಅಂತ ಕರಿತಾರೆ. ಅದು ಯಾವ ಬೇಸಿಸ್ ಮ್ಯಾಗ ನಾವು ಆ ಸಿಸ್ಟಮ್ಸ್ ಅನ್ನು ಕ್ಲಾಸಿಫೈ ಮಾಡ್ತೀವಪ್ಪ ಅಂತಂದ್ರೆ ಸೈಜ್ ಆಫ್ ದ ಕಂಪ್ಯೂಟರ್, ಕಾಸ್ಟ್ ಆಫ್ ದ ಕಂಪ್ಯೂಟರ್, ಕೆಪಾಸಿಟಿ ಆಫ್ ದ ಕಂಪ್ಯೂಟರ್. ಇವು ಮೇನ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಕಂಪ್ಯೂಟರ್. ಇವ್ರ ಮೇಲೆ ನಾವು ಕಂಪ್ಯೂಟರ್ ಕ್ಲಾಸಿಫೈ ಮಾಡ್ತೀವಿ. ನಮಗೆ ಪಾಮ್ಟಾಪ್ ಬರುತ್ತೆ, ನಮಗೆ ಡೆಸ್ಕ್ಟಾಪ್ ಬರುತ್ತೆ, ನಮಗೆ ಹ್ಯೂಜ್ ಅಮೌಂಟ್ ಆಫ್ ಡೇಟಾನ ಸ್ಟೋರ್ ಮಾಡಕ್ಕೆ ಕೆಲವೊಂದಿಷ್ಟು ಕಂಪ್ಯೂಟರ್ ಬರ್ತಾವೆ, ಅವಕ್ಕೆ ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತ ಕರಿತೀವಿ. ಅಥವಾ ನಮಗೆ ಹೈ ಎಂಡ್ ಸೈಂಟಿಫಿಕ್ ಕ್ಯಾಲ್ಕುಲೇಷನ್ಸ್ನ ಪರ್ಫಾರ್ಮ್ ಮಾಡಕ್ಕೆ ಸೂಪರ್ ಕಂಪ್ಯೂಟರ್ ಬರ್ತಾವೆ. ಇವನ್ನೆಲ್ಲವನ್ನು ಬೇಸ್ಡ್ ಆನ್ ಕಾನ್ಫಿಗರೇಷನ್ ಟೈಪ್ ಒಳಗೆ ಕ್ಲಾಸಿಫೈ ಮಾಡ್ತೀವಿ.
ಇದ್ರೊಳಗೆ ನಮಗೆ ಕಾನ್ಫಿಗರೇಷನ್ ಅಪ್ಪ ಅಂದ್ರೆ ಯಾವ ಇಂಪಾರ್ಟೆಂಟ್ ಫೀಚರ್ಸನ್ನ ಅಸೆಂಬಲ್ ಮಾಡಿ ಕಂಪ್ಯೂಟರ್ ಸಿಸ್ಟಮ್ನ ಡಿಸೈನ್ ಮಾಡಾಕತ್ತೀವಲ್ಲ ಅವನ್ನ ಬೇಸ್ಡ್ ಆನ್ ಕಾನ್ಫಿಗರೇಷನ್ಸ್ ಕರಿತೀವಿ. ಡೆಸ್ಕ್ಟಾಪ್ ಸಿಸ್ಟಮಿಗೆ ಕೆಲವೊಂದಿಷ್ಟು ಎಕ್ವಿಪ್ಮೆಂಟ್ ಅನ್ನು ಅಸೆಂಬಲ್ ಮಾಡಿ ಸಿಸ್ಟಮ್ ನಾವು ಡಿಸೈನ್ ಮಾಡ್ತೀವಿ. ಈ ಡೆಸ್ಕ್ಟಾಪ್ ಸಿಸ್ಟಮ್ ಅನ್ನ ನಮಗೆ ಕ್ಯಾರಿ ಮಾಡಕ್ ಬರೋದಿಲ್ಲ. ಅಂದ್ರೆ ನಾವು ಒಂದು ಪ್ಲೇಸಿಗೆ ಇನ್ನೊಂದು ಪ್ಲೇಸಿಗೆ ಕ್ಯಾರಿ ಮಾಡ್ತೀವಿ ಅಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ಯಾಕಂದ್ರೆ ಅವು ಡೆಸ್ಕ್ಟಾಪ್ ಕಂಪ್ಯೂಟರ್, ದೇ ಫಿಟ್ ಆನ್ ದ ಡೆಸ್ಕ್ಟಾಪ್. ಅವು ಕಂಪ್ಯೂಟರ್ ಟೇಬಲ್ ಮ್ಯಾಗ ಇಟ್ ಯೂಸ್ ಮಾಡುವಂತ ಕಂಪ್ಯೂಟರ್ಸ್. ಬಟ್ ದ ಸೇಮ್ ಟೈಮ್ ವಿ ಆರ್ ಹ್ಯಾವಿಂಗ್ ಲ್ಯಾಪ್ಟಾಪ್ಸ್. ನಾವು ಲ್ಯಾಪ್ಟಾಪ್ ಅನ್ನ ಎಲ್ಲಿ ಬೇಕಾದ್ರೆ ಕ್ಯಾರಿ ಮಾಡ್ಬೋದು. ಇವು ಕಾನ್ಫಿಗರೇಷನ್, ಅಲ್ಲಿನ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತೀವಿ, ಇಲ್ಲಿನ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡೀವಿ ಅನ್ನೋದ್ರ ಮ್ಯಾಗ ಕೆಲವೊಂದು ಸಿಸ್ಟಮ್ ಅನ್ನ ಕ್ಲಾಸಿಫೈ ಮಾಡ್ತೀವಿ. ಅವನ್ನ ನಾವು ಬೇಸ್ಡ್ ಆನ್ ಪ್ರಿನ್ಸಿಪಲ್ ಆಫ್ ಕಾನ್ಫಿಗರೇಷನ್ ಅಂತ ಕರೀತಾರೆ. ನಾವು ಈಗ ಬೇಸ್ಡ್ ಆನ್ ಪ್ರಿನ್ಸಿಪಲ್ ಆಫ್ ಆಪರೇಷನ್ಸ್ ಒಳಗೆ 3 ಕಂಪ್ಯೂಟರ್ ಅದಾವು. ಅವನ್ನ ಈ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅವು ಅನಲಾಗ್ ಕಂಪ್ಯೂಟರ್, ಡಿಜಿಟಲ್ ಕಂಪ್ಯೂಟರ್, ಹೈಬ್ರಿಡ್ ಕಂಪ್ಯೂಟರ್. ನಾವು we need to discuss what do you mean by analog computer. Analog computer are those which measures physical quantity are called as an analog computer. Analog computer or online device are those which are able to measure physical quantity such as temperature, light, voltage, which are able to measure these things. Such devices or such computers are called as an analog computer. These analog computer works upon continuous data. Operates by measuring rather than counting. Analog computer which works upon continuous data. They are performing measuring operations rather than counting, because we are having one more computer called digital computer. It performs counting operation rather than measuring. You need to remember these key features of analog computer. Analog computer which perform operations by measuring, not by counting. The device which are able to measure physical quantities such as the length, speed, temperature, voltage are called as an analog computer. Analog computer ಅಂದ್ರೆ ಯಾವ ಕಂಪ್ಯೂಟರ್ ಫಿಸಿಕಲ್ ಕ್ವಾಂಟಿಟಿನ ಮೇಜರ್ ಮಾಡ್ತಾವಲ್ಲ ಅವನ್ನ ಅನಲಾಗ್ ಕಂಪ್ಯೂಟರ್ ಅಂತ ಕರಿತೀವಿ. ಎಕ್ಸಾಂಪಲ್, ಲೆಂತ್ ಮೇಜರ್ ಮಾಡೋದು, ಟೆಂಪರೇಚರ್ ಮೇಜರ್ ಮಾಡೋದು, ವೋಲ್ಟೇಜ್ ಮೇಜರ್ ಮಾಡೋದು. ಈ ಅನಲಾಗ್ ಕಂಪ್ಯೂಟರ್ ಕೇವಲ ಕಂಟಿನ್ಯೂಸ್ ಡೇಟಾ ಮ್ಯಾಗ ಮಾತ್ರ ವರ್ಕ್ ಆಗ್ತಾವ. ಕಂಟಿನ್ಯೂಸ್ ಡೇಟಾ ಅಂದ್ರೆ we need to be feed data in continuous. If you are going to be feeding data in a discrete manner, then it is not possible to produce accurate result. For example, ಈ ಅನಲಾಗ್ ಕಂಪ್ಯೂಟರ್ಗೆ ನಮ್ದು ವೆಹಿಕಲ್ ನ್ಯಾಗ ಇರೋ ಸ್ಪೀಡೋಮೀಟರ್ is the best example for analog computer. For a speedometer, if you want to measure the speed of the vehicle, then we have to continuously supply the speed to this speedometer. In a brake ಹಚ್ಚಿದಪ್ಪ ಅಂತಂದ್ರೆ ನಾವು ಕಂಟಿನ್ಯೂಸ್ ಡೇಟಾನ ಸಬ್ಮಿಟ್ ಮಾಡಕ್ ಆಗುದಿಲ್ಲ, ಅದು ಡಿಸ್ಕ್ರೀಟ್ ಆಗುತ್ತೆ. ತಿಳಿತಾ? ನಮಗೆ ಕಂಟಿನ್ಯೂಸ್ಲಿ ಡೇಟಾ ಸಬ್ಮಿಟ್ ಮಾಡಕ್ಕೆ ಯಾವ ಕಂಟಿನ್ಯೂಸ್ ಡೇಟಾನ ಅಕ್ಸೆಪ್ಟ್ ಮಾಡ್ಕೊಂಡು ರಿಸಲ್ಟ್ ಪ್ರೊಡ್ಯೂಸ್ ಮಾಡ್ತಾವಲ್ಲ ಅಂತವಕ್ಕೆ ನಾವು ಅನಲಾಗ್ ಕಂಪ್ಯೂಟರ್ ಅಂತ ಕರಿತೀವಿ. ಅನಲಾಗ್ ಕಂಪ್ಯೂಟರ್ ಇವು ಮೇಜರಿಂಗ್ ಆಪರೇಷನ್ಸ್ ಮಾಡ್ತಾವ, ಮೇಜರಿಂಗ್ ಆಪರೇಷನ್ಸ್ ರಾದರ್ ದನ್ ಕೌಂಟಿಂಗ್. ಅಂದ್ರೆ ಅವು ಯಾವನ್ನೂ ಕೌಂಟ್ ಮಾಡ್ಕೊಂತ ಆಪರೇಷನ್ ಮಾಡೋದಿಲ್ಲ. ನೀನು ಏನು ಕಂಟಿನ್ಯೂಸ್ ಡೇಟಾ ಕೊಟ್ಟು ನೀ ಕಂಟಿನ್ಯೂಸ್ ಕೊಟ್ಟಂತ ಡೇಟಾನ ಅಕ್ಸೆಪ್ಟ್ ಮಾಡ್ತಾವು, ಆ ಅಕ್ಸೆಪ್ಟ್ ಮಾಡಿದ ಡೇಟಾಗೆ ರಿಸಲ್ಟ್ ಪ್ರೊಡ್ಯೂಸ್ ಮಾಡ್ತಾವ. ನಿಮ್ಗೆ ಥರ್ಮಾಮೀಟರ್ ಇರುತ್ತೆ. Thermometer is also an example of analog computer. If you want to know the temperature of a person, just we are going to be using thermometer. ಈ thermometer analog computer. ಅದು ನಮಗೆ ಎಷ್ಟು ಬಾಡಿ ಟೆಂಪರೇಚರ್ ಐತೆ ಅನ್ನೋದನ್ನ ಹೇಳ್ಬೇಕು in terms of degree Celsius. ಇವೆಲ್ಲವೂ ನಾವು ಕಂಟಿನ್ಯೂಸ್ಲಿ ಡೇಟಾ ಕೊಡ್ಬೇಕು. ಅಂದ್ರೆ ನೀವು ಟೆಂಪರೇಚರ್ ಚೆಕ್ ಮಾಡಕತ್ರಪ್ಪ ಅಂದ್ರೆ ನಾವು ಒಂದು 10-20 ಸೆಕೆಂಡ್ಸ್ ಹೋಲ್ಡ್ ಆಗಿ ಇಟ್ಟಿರ್ತೀವಿ ಥರ್ಮಾಮೀಟರ್ನ. ಅವಾಗ ನಾವು ಕಂಟಿನ್ಯೂಸ್ಲಿ ಡೇಟಾ ಅದಕ್ಕೆ ಸಪ್ಲೈ ಮಾಡೋದಪ್ಪ ಅಂದ್ರೆ ಟೆಂಪರೇಚರ್ 0 ಗ್ರ್ಯಾಜುವಲಿ ಇನ್ಕ್ರೀಸ್ ಅಥವಾ ಯಾವುದೋ ಒಂದು ಸರ್ಟನ್ ಲೆವೆಲ್ಗಿದ್ದ ಟೆಂಪರೇಚರ್ ಗ್ರ್ಯಾಜುವಲಿ ಇನ್ಕ್ರೀಸ್ ಆಗ್ಕೊಂಡು ಹೋಗುತ್ತೆ. ಅದು ನಾವು ಮೇಜರಿಂಗ್ ಟೆಕ್ನಿಕ್, ದಟ್ ಈಸ್ ಮೇಜರಿಂಗ್ ಟೆಕ್ನಿಕ್. ಹಂಗೆ ಇನ್ನೊಂದು ನಮ್ಗೆ ಡಿಜಿಟಲ್ ಕಂಪ್ಯೂಟರ್ ಇದೆ. These digital computer works on discrete data in which we are supplying continuous data. In the digital computer we are supplying discrete data, not continuous.
ನಮಗೆ ಡಿಜಿಟಲ್ ಕಂಪ್ಯೂಟರ್ ಒಳಗೆ ಡಿಸ್ಕ್ರೀಟ್ ಡೇಟಾನ ಸಪ್ಲೈ ಮಾಡ್ತೀವಿ, ಕಂಟಿನ್ಯೂಸ್ ಡೇಟಾನ ಸಪ್ಲೈ ಮಾಡೋದಿಲ್ಲ. ಡಿಸ್ಕ್ರೀಟ್ ಡೇಟಾ ಅಂತಂದ್ರೆ these are digital computer which works upon only two values, those are 0 and 1. ನಮಗೆ ಎಲ್ಲ ಡಿಜಿಟಲ್ ಕಂಪ್ಯೂಟರ್ ಎರಡು ವ್ಯಾಲ್ಯೂ ಒಳಗೆ ಆಪರೇಟ್ ಆಗ್ತಾವೆ. ಎರಡು ಬೈನರಿ ನಂಬರ್ನ ಅಕ್ಸೆಪ್ಟ್ ಮಾಡ್ತಾವು, 0 ಮತ್ತು 1 ನ. They are going to be accepting only two different values, those are 0 and 1. Whatever the data or data which you are feeding to these computer, these are all in terms of 0 and 1. These are accepting these are discrete value, those are 0 and 1. 0 ಮತ್ತು 1 ಅನ್ನು ನಾವು ಇಂಡಿವಿಜುವಲಿ ಕನ್ಸಿಡರ್ ಮಾಡಿದ್ರೆ ಅಥವಾ ಇಂಡಿವಿಜುವಲಿ ಅವಕ್ಕೆ ಬಿಟ್ ಅಂತ ಹೇಳ್ತೀವಿ. ಇವನ್ನ ಡಿಸ್ಕ್ರೀಟ್ ಡೇಟಾ ಅಂತ ಹೇಳ್ತಾರೆ. ನಾವು ಕಂಟಿನ್ಯೂಸ್ ಡೇಟಾ ಕೊಡೋದಿಲ್ಲ, ಇವು ಡಿಸ್ಕ್ರೀಟ್ ಡೇಟಾ ಕೊಡ್ತೀವಿ. ಈ ಡಿಸ್ಕ್ರೀಟ್ ಡೇಟಾಕ್ಕೆ ಇನ್ಫಾರ್ಮೇಶನ್ ಅಥವಾ ರಿಸಲ್ಟ್ ಪ್ರೊಡ್ಯೂಸ್ ಮಾಡ್ತಾವೆ. ಅಂತವನ್ನ ನಾವು ಡಿಜಿಟಲ್ ಕಂಪ್ಯೂಟರ್ ಅಂತ ಕರೀತೀವಿ. These digital computer which perform counting operation rather than measuring operations. ಇಲ್ಲಿ ನಾವು ಏನೇ ಇನ್ಫಾರ್ಮೇಶನ್ ಕೊಟ್ಟಪ್ಪ ಅಂದ್ರೆ ಅದನ್ನ ಇನ್ಫಾರ್ಮೇಶನ್ಸ್ ಹೆಂಗ್ ಮ್ಯಾನಿಪುಲೇಟ್ ಮಾಡಿ ರಿಸಲ್ಟ್ ಪ್ರೊಡ್ಯೂಸ್ ಮಾಡ್ತಿದ್ದಪ್ಪ ಅಂದ್ರೆ ಅದು ಮೆಜರಿಂಗ್ ಆಪರೇಷನ್ ನಾಗ ರಿಸಲ್ಟ್ ಪ್ರೊಡ್ಯೂಸ್ ಮಾಡ್ತಿತ್ತು. ಬಟ್ ಡಿಜಿಟಲ್ ಕಂಪ್ಯೂಟರ್ ಒಳಗೆ ಈ ಯಾವುದೇ ಡೇಟಾ ಕೊಡು ಆ ಡೇಟಾನ ಕೌಂಟಿಂಗ್ ಆಪರೇಷನ್ ಮುಖಾಂತರ ನಮ್ಗೆ ರಿಸಲ್ಟ್ ಪ್ರೊಡ್ಯೂಸ್ ಮಾಡ್ತೈತಿ. ಅದು ಮೆಜರಿಂಗ್ ಆಪರೇಷನ್ಸ್ ಮಾಡೋದಲ್ಲ. ಅಂದ್ರೆ ನೀವು ಎಷ್ಟು ನಂಬರ್ ಆಫ್ ಬಿಟ್ಸ್ ಕೊಟ್ರಿ, ಎಷ್ಟು ನಂಬರ್ ಆಫ್ ಇನ್ಫಾರ್ಮೇಶನ್ ಕೊಟ್ರಿ, ಅದನ್ನೆಲ್ಲವನ್ನು ಕೌಂಟಿಂಗ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ನಮ್ಗೆ ರಿಸಲ್ಟ್ ಪ್ರೊಡ್ಯೂಸ್ ಮಾಡ್ತೈತಿ. ಅದನ್ನ ನಾವು ಡಿಜಿಟಲ್ ಕಂಪ್ಯೂಟರ್ ಅಂತ ಕರಿತೀವಿ. These digital computer faster than analog computer and they are able to produce accurate answer with compared to analog computer. ಈ digital computer ಅದಲ್ಲ, they are little bit faster than analog computer or faster than analog computer, and the information produced by this digital computer is more accurate than analog computer. ಅಂದ್ರೆ ನಾವು ಅನಲಾಗ್ ಕಂಪ್ಯೂಟರ್ ಒಳಗೆ ಏನು ರಿಸಲ್ಟ್ ಪ್ರೊಡ್ಯೂಸ್ ಮಾಡ್ತೀವಿ ಅದಕ್ಕಿಂತ ಅಕ್ಯುರೇಟ್ ಆಗಿ ನಾವು ಡಿಜಿಟಲ್ ಕಂಪ್ಯೂಟರ್ ಒಳಗೆ ಪಡ್ಕೋತೀವಿ. ಡಿಜಿಟಲ್ ಕಂಪ್ಯೂಟರ್ ಒಳಗೆ ಇವು these digital computer mainly used in scientific applications as well as business applications. ನಾವು ನಾರ್ಮಲಿ ಡಿಜಿಟಲ್ ಕಂಪ್ಯೂಟರ್ನ ಯೂಸ್ ಮಾಡ್ತೀವಿ ಸಾಕಷ್ಟು ಪ್ಲೇಸ್ ಒಳಗೆ ಅಥವಾ ಸಾಕಷ್ಟು ಸ್ಥಳಗಳ ಒಳಗೆ ಈ ಡಿಜಿಟಲ್ ಕಂಪ್ಯೂಟರ್ ಯೂಸ್ ಮಾಡ್ತಾರೆ. ಅವೆಲ್ಲವೂ ಈ ಡಿಜಿಟಲ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಈಸ್ ಯೂಸ್ಡ್ ಫಾರ್ ಬಿಸ್ನೆಸ್ ಅಂಡ್ ಸೈಂಟಿಫಿಕ್ ಅಪ್ಲಿಕೇಶನ್ಸ್. ದೀಸ್ ಆರ್ ಆಲ್ ಅಬೌಟ್ ಅನಲಾಗ್ ಕಂಪ್ಯೂಟರ್ ಅಂಡ್ ಡಿಜಿಟಲ್ ಕಂಪ್ಯೂಟರ್. The last one is hybrid computer. These hybrid computer are combination of both analog computer as well as digital computer. These hybrid computer are capable to accept analog data and able to produce digital information. Vice versa, they are able to accept digital data, able to produce analog information. That's why these are called as a hybrid computer. They are capable to convert analog data to digital data to analog data. These hybrid computers are mainly used in hospital for monitoring patient heartbeat, blood pressure and the temperature. You might have heard about an ECG machine, electrocardiography. ECG, electrocardiography, which is an hybrid computer is used to measure heartbeat of the or heartbeat rate of a patient. At the same time, you might observe in petrol pump. The petrol pumping machine is also an example for hybrid computer, which is measuring and displaying the result in terms of digital. If you pour 1 liter petrol, which is measuring operation, at the same time, which is displaying the digital information of that quantity of petrol, how much quantity of petrol we poured into our vehicle. These are all example for an hybrid computer. Hybrid computer ಅಂದ್ರೆ hybrid computer analog ಮತ್ತು digital computer ಎರಡರದ್ದು ಕಾಂಬಿನೇಷನ್ಸ್. hybrid computer analog ಮತ್ತು digital computer ಎರಡರದ್ದು ಕಾಂಬಿನೇಷನ್. ಈ hybrid computer ಎರಡು ಆಪರೇಷನ್ ಎರಡು ಕೈಂಡ್ ಆಫ್ ಡೇಟಾನ ಅಕ್ಸೆಪ್ಟ್ ಮಾಡುವಷ್ಟು ಅಬಿಲಿಟಿ ಹೊಂದಿರ್ತಾವೆ. ಅನಲಾಗ್ ಡೇಟಾನ ಅಕ್ಸೆಪ್ಟ್ ಮಾಡಿ ಡಿಜಿಟಲ್ ಇನ್ಫಾರ್ಮೇಷನ್ ಪ್ರೊಡ್ಯೂಸ್ ಮಾಡೋದು, ಡಿಜಿಟಲ್ ಇನ್ಫಾರ್ಮೇಷನ್ ಅಕ್ಸೆಪ್ಟ್ ಮಾಡಿ ಅನಲಾಗ್ ವ್ಯಾಲ್ಯೂನ ಪ್ರೊಡ್ಯೂಸ್ ಮಾಡೋದು ಇವರ ಕೆಪಾಸಿಟಿ. ದೇ ಆರ್ ಏಬಲ್ ಟು ಅಕ್ಸೆಪ್ಟ್ ಬೋತ್ ಕೈಂಡ್ ಆಫ್ ಡೇಟಾ. ಎರಡು ಟೈಪ್ ಡೇಟಾನ ಅಕ್ಸೆಪ್ಟ್ ಮಾಡಿ ರಿಸಲ್ಟ್ ಪ್ರೊಡ್ಯೂಸ್ ಮಾಡುವಷ್ಟು ಅಬಿಲಿಟಿ ಈ ಹೈಬ್ರಿಡ್ ಕಂಪ್ಯೂಟರ್ಗೆ ಇರುತ್ತೆ. ನಾವು ಮೇಬಿ ಹಾಸ್ಪಿಟಲ್ ಸರ್ಟನ್ ಸೈಂಟಿಫಿಕ್ ಅಪ್ಲಿಕೇಶನ್ಸ್ ಒಳಗೆ ಈ ಹೈಬ್ರಿಡ್ ಕಂಪ್ಯೂಟರ್ ಯೂಸ್ ಮಾಡ್ತೀವಿ. ಮೇನ್ಲಿ ನಾವು ಯೂಸ್ವಲಿ ಅಬ್ಸರ್ವ್ ಮಾಡ್ತೀವಲ್ಲಪ್ಪ ಅಂದ್ರೆ ಹಾಸ್ಪಿಟಲ್ ಒಳಗೆ
ಹಾಸ್ಪಿಟಲ್ ಒಳಗೆ ಪೇಷಂಟ್ದು ಹಾರ್ಟ್ ಬೀಟ್, ಬ್ಲಡ್ ಪ್ರೆಷರ್ ಮತ್ತು ಟೆಂಪರೇಚರ್ ಇವನ್ನ ಮಾನಿಟರ್ ಮಾಡಕ್ಕೆ ನಾವು ಒಂದು ಮಷಿನ್ ಯೂಸ್ ಮಾಡ್ತಾರ. ಆ ಮಷಿನ್ಸ್ನ ನಾವು ಹೈಬ್ರಿಡ್ ಕಂಪ್ಯೂಟರ್ ಅಂತ ಕರೀತಾರ. ಅದ್ರ ಜೊತೆ ಪೆಟ್ರೋಲ್ ಪಂಪ್ ಒಳಗೂ ನೀವು ಅಬ್ಸರ್ವ್ ಮಾಡಿರ್ಬೋದು. ಪೆಟ್ರೋಲ್ ಪಂಪ್ ಒಳಗೆ ಪೆಟ್ರೋಲ್ ಪಂಪಿಂಗ್ ಮಷಿನ್ ಕೂಡ ಒಂದು ಹೈಬ್ರಿಡ್ ಕಂಪ್ಯೂಟರ್ಗೆ ಎಕ್ಸಾಂಪಲ್. ಅದು ನಮಗೆ ಫಿಸಿಕಲ್ ಕ್ವಾಂಟಿಟಿನ ಮೆಜರ್ ಮಾಡ್ತೈತಿ, ರಿಸಲ್ಟ್ ಇನ್ ಟರ್ಮ್ಸ್ ಆಫ್ ಡಿಜಿಟಲ್ ಆಗಿ ಡಿಸ್ಪ್ಲೇ ಮಾಡ್ತೈತಿ. ದೀಸ್ ಆರ್ ದ ಸಮ್ ಆಫ್ ಎಕ್ಸಾಂಪಲ್ ಫಾರ್ ಹೈಬ್ರಿಡ್ ಕಂಪ್ಯೂಟರ್. You need to remember hybrid computer is a combination of analog computer as well as digital computer. They are able to accept both kind of data and produce information. ಎರಡು ಟೈಪ್ ಡೇಟಾನ accept ಮಾಡುವಷ್ಟು ಕೆಪಾಬಿಲಿಟಿ ಈ ಹೈಬ್ರಿಡ್ ಕಂಪ್ಯೂಟರ್ಗೆ ಇರುತ್ತೆ. ಅವು ಎರಡು ಡೇಟಾನ accept ಮಾಡಿ ಯೂಸ್ಫುಲ್ ಇನ್ಫಾರ್ಮೇಶನ್ ಪ್ರೊಡ್ಯೂಸ್ ಮಾಡ್ತಾವೆ. ಅನಲಾಗ್ ಡೇಟಾನ ಡಿಜಿಟಲ್ ಆಗಿ ಕನ್ವರ್ಟ್ ಮಾಡಬಹುದು, ಡಿಜಿಟಲ್ ಡೇಟಾನ ಅನಲಾಗ್ ಕನ್ವರ್ಟ್ ಮಾಡಬಹುದು. ಇದು ಹೈಬ್ರಿಡ್ ಕಂಪ್ಯೂಟರ್ ಮಾತ್ರ ಸಾಧ್ಯ. ಇಟ್ ಈಸ್ ಆಲ್ ಅಬೌಟ್ classification of computer based on operation, in which we say what kind of data or what type of data we are feeding for the computer. For that, how they are able to producing an information, in which we say three different types of computer. Those are analog computer, digital computer and hybrid computer. In next class we are going to discuss the next classification of computer, that is based on configuration.